ಸಮಸ್ತ ನಮ್ಮ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ 1/1/2025 ಶುಭಾಶಯಗಳು. ನಮ್ಮ ಸಂಸ್ಥೆಯ ತಾಯಿ ಬೈಲಮ್ಮ ಅಂಥೇಳಿ, ಅಂದರೆ ಬೈಲಮ್ಮ ಅನ್ನೋ ತಾಯಿ ಹೆಸರಲ್ಲಿ ನಮ್ಮ ಮುಂದಿನ ದಿನಗಳು, ಇಂದಿನ ದಿನಗಳು ಎಲ್ಲವನ್ನೂ ನಾವು ಆ ದಿನಗಳನ್ನ ನಾವು ವಿಮರ್ಶೆ ಮಾಡ್ತಾ, ಮುಂದಿನ ದಿನಗಳಲ್ಲಿ ಏನು ನಾವು ವಿಶ್ವದಲ್ಲಿ, ರಾಜ್ಯದಲ್ಲಿ ನಮ್ಮಲ್ಲಿ ನಡೀತಾ ಇರೋವಂಥ ಬದಲಾವಣೆಗಳು ಇರ್ಬೋದು, ನಮ್ಮ ಪ್ರತಿಯೊಂದು ಜೀವ ಅನುಭವಿಸ್ತಾ ಇರೋವಂಥ ಯಾತನೆಗಳು ಇರ್ಬೋದು, ನಮ್ಮ ವ್ಯವಸ್ಥೆ ಇರ್ಬೋದು. ಸೊ ಎಲ್ಲವನ್ನೂ ನೋಡಿದಾಗ ನಮ್ಮ ದೇವ್ರ ರೂಪದಲ್ಲಿರುವಂಥ ಈ ಮಕ್ಕಳುಗಳ್ನ ನೋಡಿದಾಗ ತುಂಬ ನೋವಾಗುತ್ತೆ, ಕಣ್ಣೀರು ಬರುತ್ತೆ. ಯಾಕೆಂದರೆ ಇವತ್ತು ಶ್ರೀಮಂತಿಕೆ ಇರ್ಬೋದು, ದೇಶ ಎಲ್ಲ ನಮ್ದಿರ್ಬೋದು, ಆದರೆ ನಮ್ಮ ಮಕ್ಕಳಿಗೆ ಸೆಕ್ಯೂರಿಟಿ ಇಲ್ಲ. ಸೆಕ್ಯೂರಿಟಿ ಅಂತ ಅಂದರೆ ಇವತ್ತು ವಿಶ್ವದ ಜನ ಎಲ್ಲ ಬೆಂಗಳೂರಲ್ಲಿ ನಾವು ಬದುಕ್ತಾ ಇದ್ದೀವಿ. ಡಿಫ್ರೆಂಟು ನೇಟಿವಿಟಿ ಇರ್ಬೋದು, ಕಲ್ಚರ್ ಇರ್ಬೋದು, ಎಲ್ಲವೂ ಇದೆ ಇದರಲ್ಲಿ. ಸೊ ಇದ್ರ ಮಧ್ಯದಲ್ಲಿ ನಾವು ಕಳೆದೋಗ್ತಾ ಇದ್ದೀವಿ. ಕಾರಣ ಏನು ಅಂತಂದರೆ ಒಬ್ಬೊಬ್ರದ್ದು ಒಂದು ಕಲ್ಚರ್ ಇದೆ, ಒಬ್ಬೊಬ್ರದ್ದು ಒಂದು ಭಾವನೆ ಇದೆ, ಒಬ್ಬೊಬ್ರದ್ದೇ ಒಂದು ಸ್ಟೈಲ್, ಒಂದು ಎಲ್ಲವೂ ವ್ಯತ್ಯಾಸಗಳಿದ್ದಾವೆ. ಸೊ ಅದರಿಂದ ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಯನ್ನು ನಾವು ಹಿಂದೆ ತಿರುಗಿ ನೋಡಿದಾಗ ಇದು ನಮ್ಮ ನಿಜವಾದ ಧರ್ಮ. ಪಂಚಭೂತ ಈಸ್ ಕಾಲ್ಡ್ ನೇಚರ್ ಅಂತ ಹೇಳ್ತೀವಿ. ನೇಚರ್ ಈಸ್ ಕಾಲ್ಡ್ ಗಾಡ್, ಗಾಡ್ ಈಸ್ ಕಾಲ್ಡ್ ಯೂನಿವರ್ಸು. ಇದು ವಿಶ್ವಕ್ಕೆ ನಾವು ಪಾಠವನ್ನು ಹೇಳುವಂಥ ಗುರುಗಳು ನಮ್ಮ ಇಂಡಿಯಾ. ನಮ್ಮ ಶಂಕರಾಚಾರ್ಯರು ಇರ್ಬೋದು, ನಮ್ಮ ಋಷಿ ಪರಂಪರೆ, ಸನಾತನ ಧರ್ಮ, ನಮ್ಮ ಏನು ಸಾಧು ಸಂತರ ಪರಂಪರೆ, ಗುರು ಪರಂಪರೆ. ಸೊ ಎಲ್ಲವನ್ನೂ ನಾವು ಮಹಾಭಾರತ, ರಾಮಾಯಣ ಎಲ್ಲವನ್ನೂ ನಾವು ನೋಡಿದಾಗ ನಾವು ವಿಶ್ವಕ್ಕೆ ಗುರುಗಳಾಗಿದ್ದವರು ಇವತ್ತು ಯಾಕೆ ಆತಂಕದಲ್ಲಿ ಬದುಕ್ತಾ ಇದ್ದೀವಿ, ಇವತ್ತು ಯಾಕೆ ಭಯದಲ್ಲಿ ಬದುಕ್ತಾ ಇದ್ದೀವಿ, ಇವತ್ತು ವಿಶ್ವದಲ್ಲಿ ಪ್ರತಿಯೊಬ್ಬನೂ ಏನೇ ಶ್ರೀಮಂತಿಕೆ ಅಥವಾ ಏನೇ ಇದ್ರೂ ಭಯದಲ್ಲಿ ಇದ್ದೀವಿ. ಈ ಭಯಕ್ಕೆ ಕಾರಣ ನಾವು ನಮ್ಮ ಶಕ್ತಿ, ನಮ್ಮ ಪರಂಪರೆ, ನಮ್ಮ ಒಂದು ದೈವನ್ನ ಮರ್ತಿದ್ದೀವಿ. ಅದರಿಂದ ನಾವು ಪ್ರಕೃತಿಯ ಸ್ವರೂಪದ ಒಂದು ಏನು ಗೋವು ಮತ್ತು ಹೆಣ್ಣು, ಈ ಶಕ್ತಿ ಸ್ವರೂಪಿಣಿ ಪ್ರಕೃತಿ ಈ ರೂಪದಲ್ಲಿ ನಮ್ಮನ್ನು, ಈ ಲೋಕವನ್ನು ಜನ್ಮ ಕೊಟ್ಟಿದ್ದಾಳೆ. ಅದಕ್ಕೆ ಅವ್ರನ್ನ ನಾವು ಪ್ರಕೃತಿ ರೂಪದಲ್ಲಿ ನಾವು ಅವ್ರ ಮೂಲ ಶಕ್ತಿಗೆ ನಾವು ಸೇವೆ ಮಾಡೋದ್ರಿಂದ ಮನುಕುಲಕ್ಕೆ, ದೇಶಕ್ಕೆ ಒಳ್ಳೆಯದಾಗಲಿ. ಮತ್ತು ನಮ್ಮ ಮಕ್ಕಳಿಗೆ ಏನು ವಿಶ್ವದಲ್ಲಿ ಇರುವಂಥ ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ, ಅವ್ರಿಗೆಲ್ಲರಿಗೂ ತಾಯಿ ಭುವನೇಶ್ವರಿ ಕಾಪಾಡಲಿ ಅಂತೇಳಿ ಈ ಸೇವೆಯನ್ನು ಮಾಡ್ತಾಯಿದ್ದೀವಿ.